ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರಬಹುದು ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಬೂದು ಕುಂಬಳಕಾಯಿ ತೊಗೊಂಡಿದ್ದೀನಿ ರೀ. ಇವತ್ತು ನಾನು ನಿಮಗೆ ಮಜ್ಜಿಗೆ ಹುಳಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಮಜ್ಜಿಗೆ ಹುಳಿಯನ್ನು ಇದರೊಳಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಈ ಮಜ್ಜಿಗೆ ಹುಳಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ರೀ. ನೀವು ನೋಡ್ಬೋದು ರೀ, ನಾನು ಇಲ್ಲಿ ಕಟ್ ಮಾಡಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇದು ನಮಗೆ ಬೂದು ಕುಂಬಳಕಾಯಿಯ ಮಜ್ಜಿಗೆ ಹುಳಿ ರೀ. ಇಲ್ಲಿ ನೋಡ್ಬೋದು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೇನೆ ರೀ. ಈಗ ಪಾತ್ರೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ, ಇದನ್ನು ಹಾಕೋತಾ ಇದ್ದೇನೆ. ನಾವು ಇದನ್ನು ಹಾಕ್ಕೊಂಡು ಒಂದು 5 ನಿಮಿಷಗಳ ಕಾಲ ಬೇಯಿಸೋಣ ರೀ. ಇದಕ್ಕೆ ಒಂದು ಸ್ವಲ್ಪನೇ ಅರಿಶಿನವನ್ನು ಹಾಕ್ತಾ ಇದ್ದೀನಿ ರೀ. ಈಗ ನಾವು ಕುಂಬಳಕಾಯಿನ ಬೇಯಿಸ್ಕೊಳ್ಳೋಕೆ ಹಾಕ್ಕೊಂಡಿದ್ದೇವಲ್ಲ ರೀ, ಇದಕ್ಕೆ ನಾವೊಂದು ಮಸಾಲವನ್ನು ರುಬ್ಕೊಳ್ಳೋಣ ರೀ. ತುಂಬ ಟೇಸ್ಟಾಗಿರುತ್ತೆ ಮತ್ತು ತುಂಬ ಹೆಲ್ದಿಯಾಗಿಯೂ ಇರುತ್ತೆ. ಮತ್ತು ನೀವು ಮನೆಯಲ್ಲಿ ಪದೇ ಪದೇ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ ರೀ. ಇದಕ್ಕೆ ನಾನೊಂದು 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಅರ್ಧ ಕೆಜಿ ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ ರೀ. ಇದಕ್ಕೆ ನೋಡಿರಿ, ಇವಾಗ ನಾನು ಶುಂಠಿಯನ್ನು ಸಹ ಹಾಕ್ತಾಯಿದ್ದೀನಿ. ಅಲ್ಲಿ 1 ಇಂಚಿನಕ್ಕಿಂತಲೂ ಸ್ವಲ್ಪ ಕಡಿಮೆ ತೊಗೊಂಡಿನಿ, 3/4 ಇಂಚಿನಷ್ಟು ತೊಗೊಂಡಿದ್ದೀನಿ ರೀ. ನೀವು ನೋಡ್ಬೋದು ಇಲ್ಲಿ ಸ್ವಲ್ಪನೇ ಧನಿಯಾ ಪುಡಿ ಮತ್ತು ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ರೀ. ಯಾಕಂದರೆ ನಾನು ಮಾಡೋದು ಕಮ್ಮಿ ಕ್ವಾಂಟಿಟಿದಾಗ ಮಾಡ್ತಾಯಿದ್ದೀನಿ ನೋಡಿರಿ, ಹಾಗಾಗಿ. ಈಗ ನೀವು ನೋಡ್ಬೋದು ರೀ, ಇಲ್ಲಿ ತೊಳೆದು ನೆನೆಸಿಟ್ಟಂತಹ ಕಡಲೆಬೇಳೆ ಸಹ ಹಾಕೋತಾ ಇದ್ದೇನೆ. ಇದು ನಮಗೆ ಸಾಂಬಾರು ಗಟ್ಟಿಯಾಗಿಯೂ ಬರುತ್ತೆ ರೀ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇದನ್ನು ಸಹ ಹಾಕೋತಾ ಇದ್ದೇನೆ. ಈಗ ನೋಡಿರಿ, ಒಂದು ಕಾಲು ಕಾಯಿ ತುರಿ ರೀ, 1/4 ಪೀಸ್ನಷ್ಟು ಕಾಯಿ ತುರಿ. ನಾನು ಫುಲ್ಲು ಅರ್ಧನೂ ತೊಗೊಂಡಿಲ್ಲ ರೀ. ಯಾಕಂದರೆ ಅದು ತುಂಬ ಮಸಾಲ ಆದ್ರೂ ಒಳ್ಳೆ ಟೇಸ್ಟ್ ಬರೋದಿಲ್ಲ, ಅದು ಜಾಸ್ತಿ ಮಸಾಲನೇ ಆಗುತ್ತೆ ರೀ. ಹಾಗಾಗಿ ನೀವು ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು, ಅದಕ್ಕೇನಿಲ್ಲ. ನಾನು ಮಾತ್ರ ಇಲ್ಲಿ 1/4 ಪೀಸ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ ರೀ. ಈಗ ಇದಕ್ಕೆ ನೋಡಿರಿ, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಇದೆಲ್ಲ ನಾವು ರುಬ್ಕೋಬೇಕಾಗತ್ತೆ ರೀ. ಮಿಕ್ಸಿಗೆ ಹಾಕೋಣ. ಈಗ ನೋಡ್ಬೋದು ರೀ, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೇನೆ. ಆಮೇಲೆ ನೋಡಿಬಿಟ್ಟು ಹಾಕೋಬೇಕಾಗತ್ತೆ ರೀ. ಈಗ ಸ್ವಲ್ಪನೇ ಇದಕ್ಕೆ ಒಂಚೂರು ನೀರನ್ನು ಸೇರಿಸೋಣ ರೀ, ಅಂದರೆ ನಮಗೆ ಚೆನ್ನಾಗಿ ಇದು ಸ್ವಲ್ಪ ನೈಸಾಗಿ ನಾವು ರುಬ್ಕೋಬೇಕಾಗತ್ತೆ ರೀ. ಈಗ ನೋಡ್ಬೋದು ರೀ, ನಮ್ಮದು ಈ ಥರ ನಾನು ನೈಸಾಗಿ ರುಬ್ಕೊಂಡು ಬಂದಿದ್ದೇನೆ. ಇವಾಗ ನಮ್ಮದಿಲ್ಲಿ ಕುದೀತಾ ಇದೆ ರೀ, ಚೆನ್ನಾಗಿ, ಅಂದರೆ ಚೆನ್ನಾಗಿ ಬೇಯ್ತಾ ಇದೆ. ಈಗ ನಾನು ಇದನ್ನು ಮಸಾಲವನ್ನು ರುಬ್ಕೊಂಡ್ಬಂದಿದ್ದು ನೋಡಿರಿ, ಇದನ್ನು ಹಾಕಿ 1-2 ನಿಮಿಷ ಬೇಯಿಸಿದ್ರೆ ಸಾಕು. ನಮ್ಮದು ಖಾರ ಎಲ್ಲ ಹಾಕಿದ್ದೀನಿ ರೀ, ರುಬ್ಕೊಂಡಿದ್ದು. ಇದಕ್ಕೆ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಕೊಡೋಣ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ರೀ. ಇದು ಒಂದು 2 ನಿಮಿಷಗಳ ಕಾಲ ಬೇಯಿಸೋಣ. ಬೂದು ಕುಂಬಳಕಾಯಿ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ರೀ. ತುಂಬ ನಮ್ಮ ವೇಟಿಗೂ ಹೆಲ್ಪ್ ಮಾಡುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ವಾರಕ್ಕೊಂದು ಸರ್ತಿ ಆದ್ರೂ ಈ ಥರ ಮಾಡ್ಕೊಂಡು ತಿಂದರೆ ನಮಗೆ ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಮಜ್ಜಿಗೆ ಹುಳಿ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ. ಈಗ ನೋಡಿರಿ, ನಮ್ಮದು ಚೆನ್ನಾಗಿ ಕುದಿ ಬರ್ತಾ ಇದೆ. ಸ್ವಲ್ಪನೇ ನಮಗೆ ಉಪ್ಪು ಕಡಿಮೆ ಇದೆ. ಇವಾಗ ಒಂಚೂರು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ರೀ. ನೋಡಿರಿ, ನಾವಿಲ್ಲಿ ಒಗ್ಗರಣೆ ಪಾತ್ರೆಯನ್ನು ಇಟ್ಕೊಂಡಿದ್ದೇವೆ ರೀ. ಈಗ ನಾವು ಒಂದು ಒಗ್ಗರಣೆ ಕೊಡೋಣ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ ರೀ. ಸ್ವಲ್ಪನೇ ಇದನ್ನು ಬಿಸಿ ಆದಮೇಲೆ ಈಗ ಸಾಸಿವೆಯನ್ನು ಹಾಕೊಳ್ಳೋಣ. ನೋಡ್ಬೋದು, ನಾವು ಸಾಸಿವೆ ಒಗ್ಗರಣೆ ಹಾಕೊಳ್ಳಿ. ಸ್ವಲ್ಪ ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ ಚೂರು. ಈಗ ನೋಡ್ಬೋದು ರೀ, ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ನಮ್ಮದು ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ನೋಡಿರಿ, ಈಗ ನಾವು ಇಲ್ಲಿ 1 ಕಪ್ಪು 200 ml ಗಟ್ಟಿಯಾದಂಥ ಮೊಸರನ್ನೇ ಇಟ್ಕೊಂಡಿದ್ದೇನೆ ರೀ. ಈ ಮೊಸರನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾವು ಮೊಸರು ಸೇರಿಸಿದ ಮೇಲೆ ಒಂಚೂರು ಮಿಕ್ಸ್ ಮಾಡೋಣ ರೀ. ಸ್ವಲ್ಪ ಗಟ್ಟಿಯಾದಂಥ ಮೊಸರೇ ತೊಗೊಂಡಿದ್ದೇವೆ ನಾವು, ಟೇಸ್ಟ್ ಚೆನ್ನಾಗಿ ಕೊಡ್ತದೆ ಅಂತ ಹೇಳ್ರಿ. ಇವಾಗ ನಾವು ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ ರೀ. ಇದಕ್ಕೆ ನಾವು ಒಗ್ಗರಣೆ ಸೇರಿಸ್ಕೊಳ್ಳೋಣ. ಇವಾಗ ನಮ್ಮದು ಮಜ್ಜಿಗೆ ಹುಳಿ ರೆಡಿಯಾಗಿದೆ. ನೋಡ್ಬೋದು ರೀ, ನೀವು ಸಹ ಇದೇ ಥರನೇ ಮಾಡ್ಕೊಳ್ಳಿ. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡ್ಬೋದು ರೀ, ನಮ್ಮದು ಮಜ್ಜಿಗೆ ಹುಳಿ ರೆಡಿಯಾಗಿದೆ.
ತುಂಬ ರುಚಿಯಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸತಿ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.